ಮೈಸೂರಿನಲ್ಲಿ ಯುವಕನೊಬ್ಬ ಅನ್ಯ ಧರ್ಮದ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಅನ್ನು ಮಾಡ್ತಾರೆ. ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡಂತಹ ಪೊಲೀಸರು ಅವನನ್ನು ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಕೂರಿಸಿರ್ತಾರೆ. ಆದರೆ ನೀವೇನೂ ಕ್ರಮ ತಗೊಂಡಿಲ್ಲ ಅಂತ ಮುಸ್ಲಿಂ ಯುವಕರ ಗುಂಪೊಂದು ಏಕಾಏಕಿ ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡ್ತಾರೆ. 6 ಚೀಲ ಕಲ್ಲು ತರ್ತಾರೆ, ತಂದು ಪೊಲೀಸ್ ಸ್ಟೇಷನ್ ಮೇಲೆ, ಪೊಲೀಸರ ಮೇಲೆ, ಅಷ್ಟೇ ಯಾಕೆ DCP ವೆಹಿಕಲ್ ಮೇಲೂ ಕೂಡ, ಅವರ ವಾಹನದ ಮೇಲೆ ಕೂಡ ಏಕಾಏಕಿ ಕಲ್ಲು ತೂರಾಟವನ್ನು ಮಾಡ್ತಾರೆ. ದಪ್ಪ ಕಲ್ಲು ತಂದು ತೂರಾಟ ಮಾಡಿದ್ದಾರೆ. ಪರಿಸ್ಥಿತಿ ನಿಯಂತ್ರಿಸೋದಕ್ಕೆ ಪೊಲೀಸರು ಆರಂಭದಲ್ಲಿ ಲಘು ಲಾಠಿ ಚಾರ್ಜ್ ಮಾಡ್ತಾರೆ. ಅದಾದ ನಂತರ ಅಶ್ರುವಾಯು ಸಿಡಿಸುವಂತಹ ಹಂತಕ್ಕೆ ಹೋಗುತ್ತೆ. ಸೇಮ್ ಬೆಂಗಳೂರಿನಲ್ಲಿ KJ ಹಳ್ಳಿ DJ ಹಳ್ಳಿ ಗಲಾಟೆ ಆಗಿತ್ತಲ್ಲ, ಅದೇ ರೀತಿ ಗಲಾಟೆ ಬಹಳ ವರ್ಷಗಳ ಬಳಿಕ ಮೈಸೂರಿನಲ್ಲಿ ನಡೆದಿದೆ. ಅನ್ಯ ಧರ್ಮದ ಬಗ್ಗೆ ಯುವಕನೊಬ್ಬ ಅವಹೇಳನಕಾರಿ ಪೋಸ್ಟ್ ಅನ್ನು ಹಾಕಿದ್ದಾನೆ. ಈಗ ಆ ಯುವಕನನ್ನು ಬಂಧಿಸುವಂತೆ ಆಗ್ರಹಿಸಿ ದಾಂಧಲೆ ಮಾಡಿದ್ದಾರೆ. ರಿಮೆಂಬರ್, ದಾಂಧಲೆ ಮಾಡೋಕ್ಕೂ ಮೊದಲೇ ಪೊಲೀಸರು ಅವನನ್ನು ಅರೆಸ್ಟ್ ಮಾಡಿದ್ರು. ಮೈಸೂರಿನ ಉದಯಗಿರಿ ಪೊಲೀಸರು ಮತ್ತು ವಾಹನಗಳ ಮೇಲೆ ಒಂದು ದೊಡ್ಡ ಉದ್ರಿಕ್ತ ಗುಂಪೊಂದು ದಾಂಧಲೆಯನ್ನು ಮಾಡಿರ್ತಕ್ಕಂಥದ್ದು. ಕಿಡಿಗೇಡಿಗಳು DCP ಕಾರಿನ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ. ನೋಡಿ, ಅಲ್ಲಿ ನೋಡ್ತಾ ಇದ್ದೀರ, 6 ಚೀಲ ಕಲ್ಲು ತಂದು ಈ ರೀತಿ ದಾಳಿಯನ್ನು ಮಾಡಿದ್ದಾರೆ. 6 ಚೀಲ ಅಂದರೆ ಇದು ಪ್ರೀ ಪ್ಲ್ಯಾಂಡ್ ಅಂತಕ್ಕಂಥದ್ದು ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಇನ್ಸ್ಪೆಕ್ಟರ್ ಸೇರಿದಂತೆ 14 ಪೊಲೀಸರಿಗೆ ಗಾಯ ಆಗಿದೆ. 10ಕ್ಕೂ ಹೆಚ್ಚು ಪೊಲೀಸ್ ವಾಹನಗಳು ಜಖಮಾಗಿದೆ. ಪೋಸ್ಟ್ ಹಾಕಿದ್ದ ಕಲ್ಯಾಣಗಿರಿ ನಗರದ ನಿವಾಸಿ ಸುರೇಶ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಓಕೆ, ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಒಂದು ಕಾರಣ, ಆ ಹುಡುಗ ಮಾಡಿರ್ತಕ್ಕಂಥದ್ದನ್ನು ಯಾರೂ ಸಮರ್ಥಿಸ್ಕೊಳ್ಳೋ ಹಾಗಿಲ್ಲ. ಅನ್ಯ ಧರ್ಮದ ವಿರುದ್ಧ ಒಂದು ಅವಹೇಳನಕಾರಿ ಪೋಸ್ಟ್ ಹಾಕಿದ್ದಾನೆ, ಫೈನ್. ಇಮ್ಮಿಡಿಯೇಟ್ ಆಗಿ ಆ್ಯಕ್ಷನ್ ತಗೊಂಡಂತಹ ಉದಯಗಿರಿ ಪೊಲೀಸರು ಅವನನ್ನು ಕರ್ಕೊಂಡು ಬಂದು ಸ್ಟೇಷನಲ್ಲಿ ಕೂರಿಸಿದ್ದಾರೆ. ಆದರೆ ನೀವು ಅರೆಸ್ಟೇ ಮಾಡಿಲ್ಲ, ನೀವು ಅವನನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ ಅಂತಂದ್ಬಿಟ್ಟು ಉದ್ರಿಕ್ತರ ಗುಂಪು ನಡೆಸಿರುವಂತಹ ದಾಂಧಲೆಯನ್ನು ತಾವೀಗ ಗಮನಿಸ್ತಾ ಇದ್ದೀರಾ.